ಊರುಗಳಿಗೆ ಹೋದವರೆಲ್ಲ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಮೆಟ್ರೋ ನಿಲ್ದಾಣದಲ್ಲಿ ಹೆಚ್ಚಾಗ್ತಾ ಇದೆ ಪ್ರಯಾಣಿಕರ ದಟ್ಟಣೆ. ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ತಮ್ಮ ತಮ್ಮ ಊರುಗಳಿಗೆ ಪ್ರಯಾಣವನ್ನ ಬೆಳೆಸಿದಂತ ಬೆಂಗಳೂರಿನಲ್ಲಿ ವಾಸ ಮಾಡ್ತಿದ್ದಂತ ಉದ್ಯೋಗಿಗಳು ಜನರು ಎಲ್ಲರೂ ಕೂಡ ಈಗ ಬೆಂಗಳೂರಿನತ್ತ ವಾಪಸ್ ಆಗ್ತಾ ಇದ್ದಾರೆ. ಈ ಮೂಲಕ ಎದ್ದಿರೋ ಪ್ರಶ್ನೆ ಏನು? ನೇರವಾಗಿ ಈಗ ಮೆಟ್ರೋ ನಿಲ್ದಾಣದಲ್ಲಿ ಕಾಲಿಡಕ್ಕೂ ಕೂಡ ಜನ ಪರದಾಡ್ತಾ ಇದ್ದಾರೆ. ಆ ರೀತಿಯ ವಾತಾವರಣ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಲ್ಲಿ ಕಾಲಿಡಲು ಕೂಡ ಜನ ಪರದಾಡ್ತಾ ಇದ್ದಾರೆ. ಮೆಟ್ರೋ ರೈಲಿಗಾಗಿ ದೊಡ್ಡ ಕ್ಯೂನಲ್ಲಿ ನಿಂತಿದ್ದಾರೆ ಪ್ರಯಾಣಿಕರು. KSRTC ಬಸ್ ನಿಲ್ದಾಣದವರೆಗೂ ಇದೇ ಸರತಿ ಸಾಲು. ಪ್ರಯಾಣಿಕರ ದಟ್ಟಣೆ ಕಡಿಮೆಯಾಗದ ಹಿನ್ನೆಲೆ ಮೂರನೇ ಎಂಟ್ರಿ ಮೆಟ್ರೋ ಸಿಬ್ಬಂದಿ ಮೂರನೇ ಎಂಟ್ರಿಗೂ ಕೂಡ ಅವಕಾಶವನ್ನ ಕಲ್ಪಿಸಿದ್ದಾರೆ. ಆದರೂ ಕೂಡ ಫುಲ್ ರಶ್ ಆಗಿದೆ ಮೆಟ್ರೋ ನಿಲ್ದಾಣ. ಬೇರೆ ಬೇರೆ ಊರುಗಳಿಗೆ ಹೋಗಿರ್ತಾರೆ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ. ತಮ್ಮ ತಮ್ಮ ಊರುಗಳಿಗೆ ಕುಟುಂಬಸ್ಥರ ಜೊತೆ ದೀಪಾವಳಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡೋಕ್ಕೆ, ಆಚರಣೆ ಮಾಡೋಕ್ಕೆ. ಈಗ ದೀಪಾವಳಿ ಹಬ್ಬ ಆಯಿತು, ತಮ್ಮ ತಮ್ಮ ಕೆಲಸ ಕಾರ್ಯಗಳಿಗೆ ವಾಪಸ್ ಆಗಬೇಕು, ಹಾಜರಾಗಬೇಕು. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಬೆಂಗಳೂರಿನತ್ತ ಧಾವಿಸ್ತಾ ಇದ್ದಾರೆ. ಬೆಳಗ್ಗೆಯಿಂದಲೇ ಮೆಟ್ರೋ ನಿಲ್ದಾಣದಲ್ಲಿ ಹೆಚ್ಚಿನ ಜನಸಂದಣಿ ಉಂಟಾಗಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸತ್ತರ್. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸತ್ತರ್, ನೋಡ್ತಾ ಇದ್ದೀವಿ ಕ್ಯೂ ಎಷ್ಟರ ಮಟ್ಟಿಗಿದೆ ಅಂದರೆ KSRTC ಬಸ್ ನಿಲ್ದಾಣ ತನಕ ಕ್ಯೂ ಈಗ ಇರೋ ಅಂಥದ್ದು. ಸತ್ತರ್, ಮಧುಸೂದನ್, ಸಾಲು ರಜೆಯನ್ನು ಮುಗಿಸಿ ಊರಿಗೆ ಹೊರಟಿದ್ದಂತಹ ಜನರು ಇದೀಗ ಮತ್ತೆ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಗೊರಗುಂಟೆಪಾಳ್ಯ ಸೇರಿದಂತೆ ನಗರದ ಹಲವು ಭಾಗಗಳಲ್ಲಿ ಈಗಾಗಲೇ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಇದೇ ಕಾರಣಕ್ಕೆ ಜನರು ಇದೀಗ ಹೆಚ್ಚಿನ ಸಂಖ್ಯೆಯಲ್ಲಿ ಮೆಟ್ರೋವನ್ನು ಡಿಪೆಂಡ್ ಆಗಿದ್ದಾರೆ. ಯಾಕಂದ್ರೆ ಮೆಜೆಸ್ಟಿಕ್ ಅಂದ್ರೆ ಒಂದು ಕಡೆ ಎಲ್ಲಾ ಖಾಸಗಿ ಬಸ್ಗಳು ಕೂಡ ಬೇರೆ ಬೇರೆ ಊರುಗಳಿಂದ ಬಂದು ಇಲ್ಲೇ ಡ್ರಾಪ್ ಮಾಡುತ್ತೆ. ಜೊತೆಗೆ KSRTC ಬಸ್ ಆಗಿರ್ಬೋದು, BMTC ಬಸ್ಗಳು ಕೂಡ ಊರಿನ ಅಂದ್ರೆ ಹಬ್ಬದ ನಿಮಿತ್ತ ಬೇರೆ ಬೇರೆ ಊರುಗಳಿಗೆ ಹೋಗಿದ್ದಂತಹ BMTC ಬಸ್ಗಳಿಂದಲೂ ಕೂಡ ಜನರು ಬಂದು ಮೆಜೆಸ್ಟಿಕ್ ನಲ್ಲಿ ಇಳಿತಾರೆ. ಇಲ್ಲಿಂದ ಬಂದಂತಹ ಜನರು ಇದೀಗ ಮೆಟ್ರೋನ್ ಎಷ್ಟು ಡಿಪೆಂಡ್ ಆಗಿದ್ದಾರೆ. ಯಾಕಂದ್ರೆ ಒಂದು ಕಡೆ ವೇಗವಾಗಿ ಅವ್ರ ಕೆಲಸಕ್ಕೆ ಕೂಡ ಹೋಗ್ಬೇಕಾಗುತ್ತೆ, ಮತ್ತೆ ತಮ್ಮ ಡೆಸ್ಟಿನೇಷನ್ ರೀಚ್ ಆಗೋಕೆ ಮೆಟ್ರೋ ಸೂಕ್ತ ಆಗಿರೋದ್ರಿಂದ, ಜೊತೆಗೆ ಮೆಜೆಸ್ಟಿಕ್ ಮೆಟ್ರೋ ಇಂಟರ್ಚೇಂಜ್ ಆಗಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮೆಜೆಸ್ಟಿಕ್ ಮೆಟ್ರೋದತ್ತ ಜನರು ಕೂಡ ಮುಖ ಮಾಡಿದಂತಹ ಪರಿಣಾಮ ಇವತ್ತು ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಲ್ಲಿ ಪ್ರಯಾಣಿಕರ ದಟ್ಟಣೆ ಉಂಟಾಗಿದೆ. ಅದರಲ್ಲೂ ಕೂಡ KSRTC ಬಸ್ ನಿಲ್ದಾಣವರೆಗೂ ಕೂಡ ಪ್ರಯಾಣಿಕರ ದಟ್ಟಣೆ ಉಂಟಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಮೆಟ್ರೋ ಸಿಬ್ಬಂದಿ ಕೂಡಲೇ ಅಲರ್ಟ್ ಆಗಿ ಮತ್ತೊಂದು ಇದು ಡೋರ್ ಅನ್ನು ಕೂಡ ಓಪನ್ ಮಾಡ್ತಾರೆ. ಅಂದ್ರೆ ಸಾಮಾನ್ಯವಾಗಿ ಇಷ್ಟು ದಿನ ಪ್ರಯಾಣಿಕರಿಗೆ ಎರಡು ಭಾಗದಲ್ಲಿ ಮಾತ್ರ ಎಂಟ್ರಿ ಇರ್ತದೆ. ಇದೀಗ ಈ ಸಿಬ್ಬಂದಿ ಹೋಗುವಂತಹ ಜಾಗ ಏನಿದೆ ಆ ಒಂದು ಜಾಗ ಮೂಲಕ ಪ್ರಯಾಣಿಕರಿಗೆ ಮೆಟ್ರೋ ನಿಲ್ದಾಣಕ್ಕೆ ಎಂಟ್ರಿ ಕೊಟ್ಟಿದ್ರು. ಈ ಒಂದು ಸಂದರ್ಭದಲ್ಲಿ ಅಲ್ಲೂ ಕೂಡ ಯಾವುದೇ ರೀತಿಯ ಲೋಪದೋಷ ಆಗಬಾರದು, ಯಾಕಂದ್ರೆ ಮೆಟ್ರೋ ಬ್ಯಾಗ್ ಚೆಕಿಂಗ್ ಆಗಿರ್ಬೋದು ಅಥವಾ ಪ್ರಯಾಣಿಕರ ಚೆಕಿಂಗ್ ಸಂದರ್ಭದ ಯಾವುದೇ ರೀತಿ ಲೋಪ ಆಗಬಾರದು ಅನ್ನೋ ಕಾರಣಕ್ಕೆ ಅಲ್ಲೂ ಕೂಡ ತಾತ್ಕಾಲಿಕ ವ್ಯವಸ್ಥೆಯನ್ನು ಮಾಡಿ ಪ್ರಯಾಣಿಕರಿಗೆ ಸುಗಮ ಸಂಚಾರಕ್ಕೆ ಅನುವು ಮಾಡುವ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಪೀಕ್ ಅವರ್ ನಲ್ಲಿ 1 ನಿಮಿಷ ಹೆಚ್ಚು, ಅಂದ್ರೆ ಇಷ್ಟು ದಿನ 5 ನಿಮಿಷಕ್ಕೆ ಮೆಟ್ರೋ ಬರ್ತಾ ಇದ್ರೆ ಇವತ್ತು ಅದಕ್ಕೆ ಪರ್ಯಾಯ ಮತ್ತೆ 4 ನಿಮಿಷಕ್ಕೆ ಮೆಟ್ರೋ ಸಂಚಾರ ವ್ಯವಸ್ಥೆಯನ್ನು ಕೂಡ BMRCL ಮಾಡಿದೆ. ಸದ್ಯಕ್ಕೆ ಮೆಟ್ರೋ ಪ್ರಯಾಣಿಕರ ದಟ್ಟಣೆ ಸ್ವಲ್ಪ ಮಟ್ಟದಲ್ಲಿ ಕಡಿಮೆ ಆಗಿದೆ. ಬಟ್ ಈಗ ಮೆಜೆಸ್ಟಿಕ್ ನಿಂದ ನೇರವಾಗಿ ಯಾರ್ಯಾರು ಎಂಟ್ರಿ ಆಗ್ತಾ ಇದ್ದವರು, ಅಂದ್ರೆ ಈಗ ಮೆಜೆಸ್ಟಿಕ್ ನಿಂದ BMTC ಬಸ್ ಆಗಿರ್ಬೋದು, KSRTC ಬಸ್ ನಿಲ್ದಾಣದ ಪ್ರಯಾಣಿಕರ ಎಂಟ್ರಿ ಆಗುವ ಕಡೆ ಹೆಚ್ಚಿನ ಭದ್ರತೆ, ಹೆಚ್ಚಿನ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಮಧುಸೂದನ್, ಧನ್ಯವಾದ ಸತ್ತರ್ ನಿಮ್ಮ ಮಾಹಿತಿಗೆ.